ಕನಿಕಾ, ನೀನು ಇಲ್ಲಿಗೆ ಬರುವ ಮಾತು ಕೊಟ್ಟಿದ್ರು ನನಗೆ ನಿರೀಕ್ಷಿರಲಿಲ್ಲ ಕಣೆ. ಆದ್ರೆ ನಿಮ್ಮ ಮಾತನ್ನ ಹುಸಿ ಮಾಡುವಷ್ಟು ನಾನು ಕೇಳಲಲ್ಲ. ಆದ್ರೆ ಮದುವೆಗಿಂತ ಮುಂಚೆ ಈ ರೀತಿ ಸಂಧಿಸುವುದು ನನಗಿಷ್ಟ ಇಲ್ಲ. ನೋಡು ಕನಿಕಾ, ಯಾವುದೇ ಆಗಲಿ ಬಳಸಿದಷ್ಟು ಹೊಳಪು ಕಡಿಮೆ ಆಗುತ್ತದೆ ಕಣೆ. ನೋಡು, ನಾನು ನಿನ್ನ ಬಳಸೋದು ಕೇವಲ ಮಾತಿಗಷ್ಟು ಹೊರತು ಬಯಕೆಗಳ ತುಡಿತಕ್ಕಲ್ಲ. ಹಾ ಕನಿಕಾ, ನಾನು ನಿನಗೆ ನೇರವಾಗಿ ಕೇಳ್ತೀನಿ, ನನ್ನ ನೀನು ಯಾಕೆ ಇಷ್ಟಪಟ್ಟೆ? ತಪಸ್ವಿ, ವಯಸ್ಸಿನ ಅನುಗುಣವಾಗಿ ಒಂದು ಹುಡುಗ ಹೀಗೇ ಇರಬೇಕು ಅಂತ ನೂರಾರು ಕನಸುಗಳನ್ನ ಕಂಡಿರ್ತಾಳೆ. ಆ ಕನಸಿನ ರೂಪಕ್ಕೆ ತಕ್ಕದಾಗಿ ಆ ರೂಪವನ್ನ ನೀವೇ ತಾಳ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ನಿಮ್ಮನ್ನ ಕಂಡ್ರೆ ನನಗಿಷ್ಟ. ನನ್ನ ಗುಣ, ನಡತೆ, ಹಣ, ಅಂತಸ್ತು, ಐಶ್ವರ್ಯ ಇದರ ಬಗ್ಗೆ ನಿನಗೆ ಭಾವನೆಗಳಿಲ್ವೇ? ನನಗೆ ಭಾವನೆಗಳಿರೋದು ನಿಮ್ಮ ಮೇಲಿರುವ ನಂಬಿಕೆ ಮೇಲಷ್ಟೇ. ಗುಣ, ಹಣ, ಅಂತಸ್ತು ಯಾವಾಗಾದ್ರೂ ಬರಬಹುದು, ಹೋಗಬಹುದು. ಆದ್ರೆ ಒಂದು ಸಾರಿ ನಂಬಿಕೆ ಅನ್ನೋದನ್ನ ಕಳೆದುಕೊಂಡ್ರೆ ತಿರುಗಿ ಬರೋದಕ್ಕೆ ತುಂಬಾ ಸಮಯಗಳು. ಆದ್ರೆ ತಪಸ್ವಿ, ನಾನು ಬಡತನದಲ್ಲಿ ಹುಟ್ಟಿದವಳು ಅಂತ ನಿಮಗೂ ಗೊತ್ತಿತ್ತು. ಅದನ್ನ ಅರ್ಥ ಕೂಡ ನೀವೇಕೆ ನನ್ನನ್ನು ಇಷ್ಟಪಟ್ರಿ? ನೋಡ್ತೇನೆಕ್ಕ, ಬಡತನದಲ್ಲಿ ಬೆಳೆದ ಹೆಣ್ಣಿಗೆ ಸಂಪ್ರದಾಯದ ಸಂಸ್ಕಾರವಿರುತ್ತದೆ. ಕುಟುಂಬವನ್ನ ಕೂಡಿಸುವ, ಪ್ರೀತಿಯನ್ನು ಹಂಚುವ, ಎಲ್ಲರನ್ನು ಸಮಾನವಾಗಿ ಕಾಣುವ ಹುಟ್ಟು ಗುಣ ಇರುತ್ತದೆ. ಅದನ್ನು ನಾ ಕಲಿತ ವಿದ್ಯೆ ನನಗೆ ತಿಳಿಸಿಕೊಟ್ಟ ಸತ್ಯ ಕಣೆ. ಕನಿಕಾ, ಕಣ್ಣುಗಳು ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನ್ನುವ ರೂಪವಿದೆ. ಜಗದ ಎಲ್ಲ ಶಿಲ್ಪಿಗಳು ಒಟ್ಟಾಗಿ ಕಿತ್ತಿರುವ ಬಾಲಿಕೆ ರೂಪದ ಸೃಷ್ಟಿ ನೀನು. ಹಾಗಾಗಿ ನನಗೆ ತುಂಬಾ ಇಷ್ಟ ಆಯ್ತು. ನನಗೂ ಅಷ್ಟೇ. ಕನಸಿನಲ್ಲಿಯೂ ಕೂಡ ಮತ್ತೊಬ್ಬರು ನಿಮ್ಮನ್ನ ಕಣ್ಣೆತ್ತಿ ಸಹಿತ ನೋಡಬಾರದು, ಅಷ್ಟು ಪ್ರೀತಿ ಮಾಡ್ತೀನಿ ನಾನು ನಿಮ್ಮನ್ನ. ಅದಲ್ಲದೆ ನಾನು ನಿಮ್ಮ ಹತ್ರ ಇನ್ನೊಂದು ಮಾತು ಕೇಳಬೇಕು. ಚಿಕ್ಕ ವಯಸ್ಸಿನಿಂದ ನನ್ನ ಅಣ್ಣ ತಂಗಿಯನ್ನ ತುಂಬಾ ನಾನು ಪ್ರೀತಿಸ್ತಾ ಬರ್ತಾ ಇದ್ದೀನಿ. ಅವರು ನನ್ನ ಜೀವನದ ಒಂದು ಭಾಗ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನನ್ನ ಜೀವ ಇರುವವರೆಗೂ ಅವರ ಜೀವನ ಪೂರ್ತಿ ಆಸರೆಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನೀವು ಯಾವತ್ತೂ ಅಡ್ಡಿ ಆಗ್ಬಾರ್ದು. ಕನಿಕಾ, ಅದರಲ್ಲಿ ನನ್ನ ಪಾತ್ರ ಕೂಡ ಇರುತ್ತದೆ ಕಣೆ. ನೋಡು ಕನಿಕಾ, ಕೇವಲ ಇದು ಮಾತ್ರವಲ್ಲ, ಕನಸು ಕಾಣದೆ ಬೇಯುತ್ತಿರುವ ಅದೆಷ್ಟು ಜನರಿಗೆ ನಾವೇ ಸೇತುವೆ ಆಗಬೇಕು. ಕನಸುಗಳನ್ನ ಕಟ್ಟಿಕೊಂಡು ಎಷ್ಟೋ ಪ್ರೀತಿಯಿಂದ ಇದ್ರೂ ಸಹಿತ ಒಂದಿಲ್ಲ ಒಂದು ದಿವಸ ಆ ಕನಸುಗಳು ನುಚ್ಚು ನೂರಾಗದಂತೂ ಖಂಡಿತ. ಅದನ್ನ ಗಟ್ಟಿಯಾಗಿ ನಾವು ತೆಗೆದುಕೊಂಡು ಹೋಗ್ಬೇಕು. ಅದೇ ನನಗಿಷ್ಟ. ಅಂದಾಗ ಮಾತ್ರ ಅದು ಸಮರಸದ ದಾಂಪತ್ಯ ಅನಿಸಿಕೊಳ್ಳುತ್ತದೆ, ಸಾರ್ಥಕ ಬದುಕಿನ ಮೆಟ್ಟಿಲಾಗುತ್ತದೆ ಕಣೆ. ಕನಿಕಾ, ನಾವಿಬ್ರು ಮೊದಲೇ ಭೇಟಿಗೋಸ್ಕರ ಒಂದು ಹಾಡಿಗೂ ಬರೋದಷ್ಟು ಜಿಪುಣಳಾಗ್ಬಿಟ್ಟೆ ನೀನು. ನಿಜ. ಆದ್ರೆ ಗಂಡಿಗಿಂತ ಒಂದು ಹೆಣ್ಣಿಗೆ ಪ್ರೀತಿ, ಪ್ರೇಮದ ಬಗ್ಗೆ ಆಸಕ್ತಿ ಜಾಸ್ತಿ ಅಂತ ಅನ್ಸುತ್ತೆ. ಆದ್ರೆ ಈ ಬರಗಾಲದಲ್ಲಿ ಪ್ರೀತಿಯ ಸುರಿಮಳೆಯನ್ನ ನಾವಿಬ್ರು ಸೇರಿ ಸುರಿಸೋಣ.